ಚಂದ್ರಚೂಡ ಬದುಕಿದಾನ ಸತ್ತಿದಾನ ಅಂತಾದ್ರೂ ಗೊತ್ತಾಗ್ಬೇಕಲ್ವಾ? ಬೇಗ ಹೊರಡು. ಸರಿಯಮ್ಮ. ನನಗೆ ವಿಷಯ ತಿಳಿಸ್ತಿರು ಶಾಂತನು. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಹುಷಾರಾಗ್ಬೇಕಲ್ಲ. ಬೇಗ ಹೋಗು. ಯಾಕ್ರಮ್ಮ ಯಾಕೆ ಹೇಳ್ತಾ ಇದ್ದೀರಾ? ಗುರುಜಿ ಫೋನ್ ಮಾಡಿದ್ರು, ಏನೋ ಚಂದ್ರಿಗೆ ತೊಂದರೆ ಆಯಿತು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಅದಕ್ಕೆ ನಾವೆಲ್ಲ ಬಂದ್ವಿ. ಇಷ್ಟಕ್ಕೆ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಏನಾಗಿದೆ? ಜಾನಕಿ ಏನಾಯ್ತು? ಯಾಕೆ ಅಳ್ತಿದ್ಯಾ ಜಾನಕಿ? ಏನಾಯ್ತು ಇವ್ರಿಗೆ? ಆಕ್ಸಿಡೆಂಟ್ ಆಗಿದೆ, ಚಿಕ್ಕೇಶ್ವರ ಬದುಕೋದೇ ಕಷ್ಟ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಏನ್ ಹೇಳ್ತಿದ್ಯಾ ರಾಧಿಕಾ? ಇವಾಗ ಅವ್ರು ಎಲ್ಲಿದ್ದಾರೆ? ICU ನಲ್ಲಿದ್ದಾರೆ ಚಕ್ಕೂರಿ ಅಕ್ಕ. ಏನಮ್ಮ ಹೇಳ್ತಾ ಇದ್ದೀಯ ನೀನು? ICU ಒಳಗಿದ್ದಾನ? ಏನು ಹೇಳ್ತಾ ಇದೀಯಾ? ಡಾಕ್ಟ್ರೆ, ಇವ್ರೇನು ಹೇಳ್ತಾ ಇದ್ದಾರೆ? ಚಂದ್ರಿಗೆ ನಿಜವಾಗ್ಲೂ ಅಷ್ಟು ಸಮಸ್ಯೆ ಆಗಿದೆಯಾ? ಇವ್ರು ಹೇಳ್ತಾ ಇರೋದು ನೋಡಿ ನನಗೆ ಗಾಬರಿ ಆಗ್ತಾ ಇದೆ. ಅವ್ನ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ದೇಸಾಯಿಗಳೇ, ಅಪಾಯ ಇದ್ದೇ ಇದೆ. ತುಂಬ ಪೆಟ್ಟಾಗಿದೆ, ತುಂಬ ರಕ್ತ ಕೂಡ ಹೋಗಿದೆ. ಈಗ ಅವ್ರು ಉಸಿರಾಡ್ತಿರೋದೇ ಒಂದು ಪವಾಡ. ಚಕೋರಿ, ನೀನು ಅಳ್ಬೇಡ ತಾಯಿ, ನೀನು ಅಳ್ಬೇಡಮ್ಮ. ಚಂದ್ರಿಗೇನು ಆಗೋದಿಲ್ಲ. ಡಾಕ್ಟ್ರೆ, ಚಂದ್ರು ಅವ್ರು ನೋಡ್ಬೋದಾ? ದಯವಿಟ್ಟು ಅವಕಾಶ ಮಾಡಿಕೊಡಿ. ಟ್ರೀಟ್ಮೆಂಟ್ ನಡೀತಾ ಇದೆ, ಸ್ವಲ್ಪ ಹೊತ್ತಿನ ನಂತರ ಹೋಗಿ ನೋಡ್ಬೋದು. ಆದರೆ ಎಲ್ಲರೂ ಬೇಡ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕ ಇದೆಲ್ಲ ಹೇಗಾಯ್ತಮ್ಮ? ಇಲ್ಲ, ಖುಷಿಯಿಂದ ಮನೆಗೆ ಹೊರಟಿದ್ರು. ಅದೇ ಅವಸರದಲ್ಲಿ ಈ ರೀತಿ ಆಗೋಯ್ತು ಅನ್ಸುತ್ತೆ. ಖುಷಿಯಿಂದನ? ಯಾವ ವಿಷಯಕ್ಕೆ ರಾಧಿಕಾ? ನಿನ್ನ ಹತ್ರ ಏನಾದರೂ ಹೇಳುತ್ತಾ? ರಾಧಿಕಾ, ಏನಮ್ಮ ಆ ವಿಷಯ? ಅದೇನು ಹೇಳಮ್ಮ. ಆ ವಿಷಯಕ್ಕೂ ಚಂದ್ರು ಆಕ್ಸಿಡೆಂಟ್ ಆಗೋದಕ್ಕೂ ಏನಮ್ಮ ಸಂಬಂಧ ಇದೆ? ಅಲ್ಲ, ಮೈ ಮರೆತು ಜೋಶಲ್ಲಿ ಬೈಕ್ ಓಡಿಸೋಂಥ ವಿಷಯ ಏನಮ್ಮ ಇದೆ? ಹೇಳಮ್ಮ. ಮಧುಮಿತಾ ಸಿಕ್ಕಿದಾಳೆ. ಎಲ್ಲ ವಿಷಯನೂ ನೀವು ಸಂಜೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ರಾಧಿಕಾ, ನೀನ್ ಏನು ಹೇಳ್ತಾ ಇದ್ದೀಯಮ್ಮ? ಮಧುಮಿತಾ ಬದುಕಿದಾಳ? ಎಲ್ಲಿದ್ದಾಳೆ? ಯಾರ ಹತ್ರ ಇದ್ದಾಳೆ? ನೀನು ಹೇಳ್ತಾ ಇರೋದು ನಿಜನಾ? ಯಾವ ವಿಷಯನೂ ಸರಿಯಾಗಿ ಹೇಳಲಿಲ್ಲ ನನಗೆ. ಎಲ್ಲ ವಿಚಾರನೂ ಸಂಜೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಆಕ್ಸಿಡೆಂಟ್ ಆಗಿದ್ದ ಸುದ್ದಿ ಬಂತು. ಅಯ್ಯೋ ದೇವ್ರೆ, ಮಗನಂತಿದ್ದ ತಮ್ಮನಿಗೆ ಬಂದಿರೋ ಸ್ಥಿತಿ ನೋಡಿ ದುಃಖ ಪಡೋದಾ? ಸತ್ತೋದ ಮಗಳು ಬದುಕಿದಾಳೆ ಅನ್ನೋ ಸುದ್ದಿ ತಿಳಿದು ಸಂತೋಷ ಪಡೋದಾ? ಒಂದು ಗೊತ್ತಾಗ್ತಾ ಇಲ್ಲ ಸೌಪರ್ಣಿಕಾ. ದೇವರು ಎಂತೆಂಥ ಸಂಕಷ್ಟಗಳು ಕೊಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ.
ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದುಡ್ಡು ಖರ್ಚಾಗಲಿ, ಚಂದ್ರನ್ನ ಉಳಿಸ್ಕೋಬೇಕು. ಚಂದ್ರನ್ನ ಉಳಿಸ್ಕೋಬೇಕು. ಅಮ್ಮ, ಚಂದ್ರು ಅವ್ರು ಹೇಗಿದ್ದಾರೆ? ನಾನು ಅವ್ರು ನೋಡ್ಬೋದಾ? ICU ಒಳಗಡೆ ಇದ್ದಾನೆ, ನಾವು ಹೋಗೋ ಹಾಗಿಲ್ಲ. ಪಾಪ, ಅವರಂತವ್ರಿಗೆ ಹೀಗಾಗಬಾರ್ದಾಗಿತ್ತು. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಪ್ರಯತ್ನ ಪಡೋದೇನು ಸರ್, ಉಳಿಸ್ಕೊಡ್ಲೇಬೇಕು. ಡಾಕ್ಟರ್, ಚಂದ್ರು ಅವ್ರು ಹೇಗಿದ್ದಾರೆ? ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ? ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ಹಾಗಂದ್ರೆ ಹೇಗೆ ಸರ್? ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿದೆ ಸರ್, ದೇಸಾಯಿಗಳ ತಮ್ಮನೆ ಚಂದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಶತಾಯಗತೆಯ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಬ್ಲಡ್ ಏನಾದ್ರು ಬೇಕಾದ್ರೆ ಕೇಳಿ, ನಾನು ಕೊಡ್ತೀನಿ. ಅದರ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಇದೆ, ಈಗಾಗಲೇ ಕೊಟ್ಟಿದ್ದೀವಿ. ಅಂದರೆ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಸರ್, ಮೊದಲೇ ಹೇಳಿದ್ನಲ್ಲ, ಅದನ್ನು ಈಗಲೇ ಹೇಳೋಕ್ಕಾಗಲ್ಲ ಅಂತ. ನೋಡಿ, ನೀವು ನಮ್ಮ ಮೇಲೆ ನಂಬಿಕೆ ಇಡಿ, ದೇವ್ರ ಮೇಲೆ ಭಾರ ಆಗಿ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಚಂದ್ರು ಅವ್ರಿಗೆ ಪ್ರಜ್ಞೆ ಬಂದಿದೆ. ಇಸ್ ಇಟ್? ಚಂದ್ರು ಅವ್ರಿಗೆ ಪ್ರಜ್ಞೆ ಬಂದಿದ್ಯಾ? ನೀವು ನಿಜ ಹೇಳ್ತಾ ಇದ್ದೀರಾ? ಚಂದ್ರು ಮಾತಾಡ್ತಾ ಇದ್ದಾನ? ನಾವೆಲ್ಲ ಹೋಗಿ ನೋಡ್ಬೋದಾ? ದೇಸಾಯಿಗಳೇ, 5 ನಿಮಿಷ ಬಿಟ್ಟು ಹೋಗಿ ನೋಡಿ. ಆದರೆ ಅವ್ರಿಗೆ ಮಾತಾಡೋಕ್ಕೆ ಕಷ್ಟ ಆಗ್ಬೋದು, ಶಾಕ್ನಲ್ಲಿ ಮಾತಾಡೋಕ್ಕಾಗದೇ ಇರ್ಬೋದು. ಆದರೆ ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ಮುಂದೆ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನಡೀರಿ. ಸ್ವಪ್ನಿಕಾ, ನೋಡಿದ್ಯಾ, ಭಗವಂತ ಕೊನೆಗೂ ನಮ್ಮ ಕೈ ಬಿಡಲಿಲ್ಲ. ನನ್ನ ತಮ್ಮ ಬದುಕ್ಬಿಟ್ಟ. ಮಗಳು ಮನೆಗೆ ಬರ್ತಾಳೆ. ಇನ್ನು ದೇಸಾಯಿ ಮನೆಯಲ್ಲಿ ಸಂತೋಷ ಅನ್ನೋದು ಹಾಸಿಗೆ ಹಾಕ್ಕೊಂಡು ನಿದ್ದೆ ಮಾಡುತ್ತೆ. ಯಾಕೆ ಬಂದೆ ಇಲ್ಲಿಗೆ? ಹೇಳಿದ ಕೆಲಸ ಸರಿಯಾಗಿ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಒಪ್ಕೋಬೇಕಾಗಿತ್ತು? ಸರ್, ನಾನು ನನ್ನ ಕೆಲಸನ ಸರಿಯಾಗಿ ಮಾಡಿದ್ದೀನಿ. ಅವನು ಸತ್ತಿದ್ದನ್ನು ಕನ್ಫರ್ಮ್ ಮಾಡ್ಕೊಂಡೇನೆ ನಾನು ಅಲ್ಲಿಂದ ಹೊರಟಿದ್ದು. ಅಂದ್ರೆ ಈಗ ಆಸ್ಪತ್ರೆಯಲ್ಲಿ ಇರೋದು ಯಾರು? ಚಂದ್ರಚೂಡನ್ ದೆವ್ವ ಬಂದು ಕೂತಿದ್ಯಾ ICU ಅಲ್ಲಿ? ಅವಿವೇಕಿ ನೀನು. ಈಗ ನೀ ಪ್ರಜ್ಞೆ ಬಂದಿದೆ, ಏನ್ ಮಾಡ್ತೀಯಾ? ನಿಜಾನೇ ಹೇಳ್ತಾ ಇದ್ದೀನಿ, ಅವನಿಗೆ ಪ್ರಜ್ಞೆ ಬಂದಿದೆ. ಅದನ್ನ ಕೇಳಿ ಅಲ್ಲಿರೋದಕ್ಕಾಗಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ನೀನು ನಂಬಿದ್ದಕ್ಕೆ ಸರಿಯಾದ ಉಡುಗೊರೆ ಕೊಟ್ಟೆ ನೀನು. ಸರ್, ಎಲ್ಲ ಮುಗ್ದೇ ಹೋಯ್ತು ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ. ಪ್ರಜ್ಞೆ ಬಂದ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವನಿಗೆ ಮತ್ತೆ ಪ್ರಜ್ಞೆ ತಪ್ಪಿಸೋ ವಿದ್ಯೆ ನನಗೆ ಚೆನ್ನಾಗಿ ಗೊತ್ತು. ಇಂಥ ದೊಡ್ಡ ಮಾತಾಡೆ ಇಂಥ ಅನಾಹುತ ಮಾಡಿದ್ ನೀನು. ಸರ್, ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ಬಿಡಿ. ಅವನಿಂದ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಸಮಸ್ಯೆ ನನಗಾಗತ್ತೆ. ಅವನನ್ನು ಅಷ್ಟು ಸುಲಭವಾಗಿ ಹೇಗೆ ಬಿಡೋಕ್ಕಾಗತ್ತೆ ಸರ್? ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ಅಜಯ್. ಅವನು ಬದುಕಬಾರದು ಅಷ್ಟೇ. ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀರಿ ಸರ್? ನೀವು ಇಲ್ಲೇ ಇರಬೇಕು. ಆ ಮನೆಯವ್ರ ಮುಂದೆ ನೀವು ನಾಟಕ ಆಡಬೇಕು. ಇಲ್ಲ ಅಂದರೆ ಅವರ ಅನುಮಾನಕ್ಕೆ ನಾವು ಆಹಾರ ಆಗಬೇಕಾಗತ್ತೆ. ಈಗಾಗಲೇ ರಾಧಿಕಾಗೂ ನಂಜಗುಡಿಗೂ ಅನುಮಾನ ಇದ್ದೇ ಇರುತ್ತೆ. ನೀವೆಲ್ಲಿಗೂ ಹೋಗಬೇಡಿ. ಏನ್ ಮಾಡೋದು ನಾನು ಇಲ್ಲಿದ್ದು? ಸರ್, ನೀವೇನು ಮಾಡೋದು ಬೇಡ. ಈಗಾಗಲೇ ನಾನು ಅರ್ಧ ಕೆಲಸ ಮಾಡಿದ್ದೀನಲ್ವಾ, ಇನ್ನು ಉಳಿದ ಅರ್ಧ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ. ನಿಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ. ಸರಿ ಅಜಯ್, ಹಾಗೆ ಆಗಿ. ಬಟ್ ಚಂದ್ರಚೂಡ ಬದುಕುಳಿದ್ರೆ ನಮಗೆ ಉಳಿಗಾಲಿಲ್ಲ ಅನ್ನೋದು ನೆನಪಿರ್ತಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ.
ನಾನು ಒಳಗೆ ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಅಜಯ್ ಶ್ರೀವಾಸ್ತವ್ ಅಂತ. ತಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಆದರೆ ಭೇಟಿಯಾಗೋಕ್ಕಾಗಿರಲಿಲ್ಲ. ತೊಂದರೆ ಇಲ್ಲ ಬಿಡಿ. ಸರ್, ಇದೆಲ್ಲ ಹೇಗಾಯಿತು ಅಂತ ಏನಾದರೂ ಗೊತ್ತಾ? ಎಲ್ಲರೂ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಇದನ್ನು ಆಕ್ಸಿಡೆಂಟ್ ಅಂತ ನಂಬಿದ್ದೀವಿ ಇಲ್ಲಿವರೆಗೆ. ಡಾಕ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ಏನು ಸಮಸ್ಯೆ ಇಲ್ಲ ತಾನೇ? ಜೀವಕ್ಕೇನು ತೊಂದರೆ ಇಲ್ಲ ತಾನೇ? ಸದ್ಯಕ್ಕೆ ಏನು ಹೇಳೋಕ್ಕಾಗೋದಿಲ್ಲ. ಪೇಷಂಟ್ ಪ್ರಾಣ ಉಳಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಪಲ್ಸ್ ರೇಟ್ ತುಂಬ ವೀಕ್ ಆಗಿರೋದ್ರಿಂದ ನಾರ್ಮಲ್ ರೇಂಜ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇಸಾಯಿ ಅವರೇ, ಕೊನೆ ಸಲ ಅವ್ರನ್ನ ನೋಡಿದ್ಯಾರು? ಅದು ನಮ್ಮ ರಾಧಿಕಾಗೆ ಸಿಕ್ಕಿದ್ನಂತೆ. ಆನಂತರ ನೋಡಿದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ನಂತೆ. ಯಾರೋ ಹಾದಿಲಿ ಹೋಗೋರು ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಟ್ಟಿದ್ದಾರೆ. ಓಹೋ, ಇಲ್ಲಿ ರಾಧಿಕಾ ಅಂದರೆ ಯಾರು? ಹೇಳಮ್ಮ. ರಾಧಿಕಾ ಅವರೇ, ಬೇಜಾರು ಮಾಡ್ಕೋಬೇಡಿ. ದೇಸಾಯಿ ಅವ್ರ ಕುಟುಂಬದವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಚಂದ್ರು ಅವ್ರನ್ನ ಕೊನೆ ಸಲ ನೀವು ಎಲ್ಲಿ ನೋಡಿದ್ರಿ? ಆಶ್ರಮದಿಂದ ಹೊರಗೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ನಾನು ಆಶ್ರಮಕ್ಕೆ ಹೊರಟಾಗ ಅವ್ರ ಮನೆಗೆ ಹೊರಟಿದ್ರು ಅಷ್ಟೇ. ಓ, ಸರಿ ಸರಿ. ಅಮ್ಮ, ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಏನಿಲ್ಲ, ಬೇಗ ಬರ್ತೀನಿ ಅಂತ ಹೊರಗೆ ಹೋದವನು ಹೀಗಾಗಿದ್ದಾನೆ. ಆದರೆ ರಾಧಿಕನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಿದ್ದಾನೆ. ಮುಖ್ಯವಾದ ವಿಚಾರನ? ಏನದು? ಏನದು ದೇಸಾಯಿಗಳೇ? ಏನಿಲ್ಲ, ನನಗೊಬ್ಳು ಮಧುಮಿತಾ ಅಂತ ಒಬ್ಳು ಮಗಳಿದ್ಲು. ಭಾಳ ಹಿಂದೆನೇ ಅವಳನ್ನ ನಾವು ಕಳ್ಕೊಂಡ್ಬಿಟ್ವಿ. ಅವಳಿಗೋಸ್ಕರ ಹುಡುಕ್ತಿರೋ ಜಾಗನೇ ಇಲ್ಲ, ಎಲ್ಲೂ ಸಿಕ್ಕಲಿಲ್ಲ. ನಮ್ಮ ಪಾಲ್ಗೆ ಅವಳಿಲ್ಲ ಅಂತ ಮರ್ತೇ ಬಿಟ್ಟಿದ್ವಿ. ಆದರೆ ಇವತ್ತು ಅವಳು ಬದುಕಿರೋ ವಿಷಯ ಚಂದ್ರಿಗೆ ಗೊತ್ತಾಗಿದೆ. ಸಂಜೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಂತೆ. ಅಷ್ಟರಲ್ಲಿ ಈ ಥರ ಆಗ್ಬಿಟ್ಟಿದೆ. ಛೆ, ಹೀಗೆಲ್ಲ ಆಗಬಾರ್ದಿತ್ತು. ಎಂಥ ಅನ್ಯಾಯ ನೋಡಿ. ಅಂದರೆ ನೀವೇನು ಅನ್ಕೋಬೇಡಿ, ನಾನೊಂದ್ಸಲ ಚಂದ್ರು ಅವ್ರನ್ನ ನೋಡ್ಬೋದಾ? ಓ, ನೋ ಪ್ರಾಬ್ಲಮ್, ಧಾರಾಳವಾಗಿ ಬನ್ನಿ. ದೇಸಾಯಿಗಳೇ, ನೀವು ಬನ್ನಿ ನನ್ನ ಜೊತೆ. ಚಂದ್ರು, ಯಾಕಪ್ಪ, ಏನಾಯ್ತು ಚಂದ್ರು? ಏನಾಯ್ತು ನಿನಗೆ? ಏನಪ್ಪ ಇದು ನಿನ್ನ ಅವಸ್ಥೆ? ಅವತ್ತು ಕಾಣದೇ ಇರೋ ಖುಷಿನ ಹಂಚ್ಕೊಳ್ಳೋಕೆ ಹೊರಟೋಗಿ ಹೀಗೆ ಮಲಗಿದೆಯಲ್ಲ ಚಂದ್ರು. ನೀನು ಹೀಗೆ ಮಲಗಿಬಿಟ್ರೆ ಹೇಗೋ ಚಂದ್ರು? ಚಂದ್ರು,
ನಿಂಗೇನೂ ಆಗೋದಿಲ್ಲ, ನಿಂಗೇನೂ ಆಗೋದಿಲ್ಲ. ನೋಡು, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣೋ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಭಗವಂತ ನಮಗೂ ಅನ್ಯಾಯ ಮಾಡೋದಿಲ್ಲ. ಇದೆಲ್ಲ ಒಂದು ಸಣ್ಣ ಸಣ್ಣ ಅಗ್ನಿ ಪರೀಕ್ಷೆಪ ಅಷ್ಟೇ. ಧೈರ್ಯವಾಗಿರು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡಿಬಿಟ್ಟಿರ್ತೀವಿ, ಅದಕ್ಕೊಂದು ಸಣ್ಣ ಶಿಕ್ಷೆ ಅಷ್ಟೇ. ನೋಡು, ನೀ ಧೈರ್ಯವಾಗಿರು, ನಿಂಗೇನೂ ಆಗೋದಿಲ್ಲ. ನಿನ್ನನ್ನು ನಾವು ಉಳಿಸ್ಕೋತೀನಿ, ನಿನ್ನನ್ನು ನಾನು ಉಳಿಸ್ಕೋತೀನೋ. ಡಾಕ್ಟ್ರೆ, ನನ್ನ ತಮ್ಮ ತುಂಬ ಗಟ್ಟಿಮುಟ್ಟಿಯಾಗಿ ಓಡಾಡ್ಕೊಂಡಿದ್ದವನು. ಅವನನ್ನು ಈ ಸ್ಥಿತಿಲಿ ನೋಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಏನಾದರೂ ಮಾಡಿ ನನ್ನ ತಮ್ಮನ ಉಳಿಸ್ಕೊಡಿ. ಹಣದ ಬಗ್ಗೆ ಚಿಂತೆ ಮಾಡೋದು ಬೇಡ, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆದರೆ ನನ್ನ ತಮ್ಮ ಮೊದಲ ರೀತಿಯಾಗಿ ಮನೆಗೆ ವಾಪಸ್ ಬರಬೇಕು. ದಯಮಾಡಿ ಅವನನ್ನು ಉಳಿಸ್ಕೊಡಿ ಡಾಕ್ಟ್ರೆ. ದೇಸಾಯಿ ಅವರೇ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಸ್ವಲ್ಪ ಧೈರ್ಯವಾಗಿರಿ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ. ಮಾಡಿ ಡಾಕ್ಟ್ರೆ. ಬೇಕಿದ್ರೆ ಬೇರೆ ಎಲ್ಲಿಗೆ ಶಿಫ್ಟ್ ಮಾಡಿದ್ರೂ ಚಿಂತೆ ಇಲ್ಲ, ಅವನು ಉಳಿಬೇಕು ಅಷ್ಟೇ. ಸದ್ಯ ಇಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದರೆ ಖಂಡಿತ ಶಿಫ್ಟ್ ಮಾಡೋಣ. ನೀವು ಧೈರ್ಯವಾಗಿರಿ. ಡಾಕ್ಟರ್, ಒಂದು ನಿಮಿಷ. ಏನು ಅದೃಷ್ಟನಯ್ಯ ನಿಂದು. ಅಷ್ಟು ಪೆಟ್ಟು ಕೊಟ್ಟರೂ ಕೂಡ ಉಸಿರಾಡ್ತಾ ಇದೆಯಾ ಅಂದರೆ ಹೋದ ಜನ್ಮದಲ್ಲಿ ಅದು ಯಾವುದೋ ಪವಾಡ ಪುರುಷನೇ ಆಗಿರಬೇಕು ನೀನು. ಚಂದ್ರು ಅವರೇ, ನಾನು ಇನ್ಸ್ಪೆಕ್ಟರ್ ಅಜಯ್ ಶ್ರೀವಾಸ್ತವ್ ಬಂದಿದ್ದೀನಿ. ಮಾತಾಡಿ, ಇದೆಲ್ಲ ಹೇಗಾಯಿತು? ನಾನು ಅಜಯ್ ಶ್ರೀವಾಸ್ತವ್. ಅದೇ ಮೊನ್ನೆ ಸಿಕ್ಕಿದ್ನಲ್ಲ, ನೆನಪಿದೆಯಾ ನಿಮಗೆ? ಮುಂದೆ ಕೂಡ ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಒಳಗೊಳಗೆ ನಡ್ಕೋಗುತ್ತೆ, ಯಾರಿಗೂ ಅನುಮಾನ ಬರಲ್ಲ. ಅಂದ್ರೆ ರಾಧಿಕಾ ವಿಷಯ ಆಗಲಿ, ಶಾಂತನ ವಿಷಯ ಆಗಲಿ, ಶಾರದಾ ಮೇಡಮ್ನ ವಿಷಯ ಆಗಲಿ, ನನ್ನ ವಿಷಯ ಆಗಲಿ, ಯಾವುದು ದೊಡ್ಡ ಘಟನೆ ಆಗೋದಕ್ಕೆ ಬಿಡಬಾರ್ದು. ಎಲ್ಲರೂ ಸಂತೋಷವಾಗಿರ್ಬೋದು. ಏನಂತೀರಿ ಸರ್? ಆದಷ್ಟು ಬೇಗ ಗುಣ ಆಗಬೇಕು ನೀವು. ದೇಸಾಯಿ ಮನೆ ತಂದವರು ಊರಿಗೆಲ್ಲ ದೇವ್ರ ಸಮಾನ. ಈಗ ಹಾಸ್ಪಿಟಲ್ ಮಲ್ಕೊಂಡ್ರೆ ಹೇಗೆ? ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ. ಹೌದು, ಇದೆಲ್ಲ ಹೇಗಾಯ್ತು? ನೆನಪಿದೆಯಾ? ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಹೀಗೆ ಮಲ್ಕೊಂಡಿದ್ರೆ ಹೀಗೆ ಮಲ್ಗೇ ಇರ್ತೀರಿ. ಎದ್ದು ಹೇಳ್ತೀನಿ ಅನ್ನೋ ಹುಮ್ಮಸ್ಸನ್ನ ಮನಸ್ಸು ತುಂಬಿಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಚಂದ್ರು ಅವರೇ, ಕಣ್ಬಿಡಿ ಚಂದ್ರು ಅವರೇ, ನನ್ನ ನೋಡಿ ಚಂದ್ರು ಅವರೇ, ಹೇಗಾಯ್ತಿದೆಲ್ಲ? ಆಕ್ಸಿಡೆಂಟ್ ತಾನೇ? Inspector, please come. ಚಂದ್ರು,
ಇನ್ಸ್ಪೆಕ್ಟರ್ ಪ್ಲೀಸ್ ಪೇಷಂಟ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರು ಮಾತಾಡೋವಾಗ ಆದ ತಕ್ಷಣ ನಿಮ್ಗೆ ಬರೋಕ್ಕೆ ಹೇಳ್ತೀನಿ. ಪ್ಲೀಸ್ ಇಲ್ಲಿಂದ ಹೊರಡಿ. ರೀ, ಚಂದ್ರು ಈಗ ಹೇಗಿದ್ದಾನೆ? ಮಾತಾಡದ್ನ ಕಣ್ಬಿಟ್ನಾ? ಅಮ್ಮ, ಚಂದ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ. ಕಣ್ಬಿಟ್ಟಿದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಆಗ್ತಾ ಇಲ್ಲ ಅಷ್ಟೇ. ಪಾಪ ಸೌಪರ್ಣಿಕ, ಏನು ಹೆದರ್ಬೇಕಾಗಿಲ್ಲ. ಚಂದ್ರಿಗೆ ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ. ದೇಸಾಯಿಗಳೇ, ನನಗೆ ಯಾಕೋ ಇದು ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ.